ಇವತ್ತು ನಾಡಿನಾದ್ಯಂತ ಮುಸಲ್ಮಾನ್ ಬಾಂಧವರು ತ್ಯಾಗ ಬಲಿದಾನದ ಸಂಕೇತವಾದ ಈದ್ ಅಲ್ ಅಜಾ ಬಕ್ರೀದ್ ಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ನಾನು ಸಮಸ್ತ ಮುಸಲ್ಮಾನ್ ಬಾಂಧವರಿಗೆ ಹಾಗೂ ಎಲ್ಲರಿಗೂ ಈ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಶುಭಾಶಯ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಬಕ್ರೀದ್ ಹಬ್ಬ ಮುಸಲ್ಮಾನ್ ಬಾಂಧವರಲ್ಲಿ ಒಂದು ಪವಿತ್ರವಾದ ಹಬ್ಬ. ಇದು ಬಲಿದಾನ ಹಾಗೂ ತ್ಯಾಗದ ಸಂಕೇತವಾಗಿ ಈ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ. ಸಾವಿರಾರು ವರ್ಷಗಳ ಹಿಂದೆ ಅಲ್ಲಾಹ್ ತಾಲಾನು ಪ್ರವಾದಿ ಇಬ್ರಾಹಿಂ ಅವರಿಗೆ ಏನೋ ಒಂದು ಆದೇಶನ ಕೊಡ್ತಾರೆ, ತನ್ನ ಮಗನಿಗೆ ಬಲಿ ಕೊಡಿ ಅಂತ ಹೇಳ್ಬಿಟ್ಟು. ಆ ಹಿನ್ನೆಲೆಯಲ್ಲಿ ಪ್ರವಾದಿ ಇಬ್ರಾಹಿಂ ಅವರು ತನ್ನ ಮಗನಿಗೆ ಬಲಿ ಕೊಡಲು ಹೋಗ್ತಾರೆ. ಆದ್ರೆ ಅಲ್ಲಾಹ್ ತಾಲಾ ಮಗನ ಬದಲಾಗಿ ಒಂದು ಕುರಿಯನ್ನ ಬಲಿಯಾಗಿ ತೆಗೆದುಕೊಳ್ತಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ತ್ಯಾಗ ಮತ್ತು ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಆಚರಿಸಿ ಈಗ ತಾನೇ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಬಕ್ರೀದ್ ಹಬ್ಬವು ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿದೆ. ಈ ಹಬ್ಬದಲ್ಲಿ ಪ್ರಾಣಿ ವಧೆಯನ್ನು ಮಾಡುವುದಲ್ಲ, ದ್ವೇಷ ಅಸೂಯೆಯನ್ನು ಕೆಡಕನ್ನು ವಧೆ ಮಾಡುವಂಥದ್ದು. ಮತ್ತು ತ್ಯಾಗ ಏನು ಮಾಡಬೇಕಂದ್ರೆ, ದೇವರು ನಮಗೆ ಕೊಟ್ಟಿರುವ ಸಂಪತ್ತಿನಲ್ಲಿ ಬಡಬಗ್ಗರ ವಿಧವೆಯರ ಅವಶ್ಯಕತೆ ಇರುವ ಜನರ ಅವಶ್ಯಕತೆಗಳನ್ನು ಪೂರೈಸುವಂಥ ಪುಣ್ಯದ ಕಾರ್ಯವನ್ನು ಮಾಡುವಂಥ ಈ ಹಬ್ಬ ದಾನ ಧರ್ಮವನ್ನು ಮಾಡುವುದಾಗಿದೆ. ನಾವೆಲ್ಲರೂ ಕೂಡ ಈ ದಿನ ಸೇರಿ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ನಾಡಿನ, ಈ ದೇಶದ ಮತ್ತು ಪ್ರಪಂಚದ ಸಮಸ್ತ ನಾಗರಿಕರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಆ ದೇವರು ಈ ಪ್ರಪಂಚದಲ್ಲಿ ಎಲ್ಲರಿಗೂ ಕೂಡ ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿಯನ್ನು ದಯಪಾಲಿಸಲಿ.